ಬೆಳಗಾವಿ ಜಿಲ್ಲೆಯ ರಾಯಬಾಗ ಪಟ್ಟಣದಲ್ಲಿ ಮಾದಕ ದ್ರವ್ಯಗಳ ವಿರುದ್ಧ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ 28ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಒಕ್ಕೂಟದಿಂದ ಬೃಹತ್ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಯುವಜನರು ಮಾದಕ ವ್ಯಸನದಿಂದ ರಕ್ಷಿಸುವಂತೆ ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಲಾಯಿತು. ರಾಯಬಾಗ ಪಟ್ಟಣದ ಲೋಕೋಪಯೋಗಿ ಪ್ರವಾಸಿ ಮಂದಿರದಿಂದ ಅಬಾಜಿ ವೃತ್ತದವರೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಅಬಾಜಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಪ್ರಣಯ ವಿವೇಕರಾವ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬೃಹತ್ ಮಾದಕ ದ್ರವ್ಯ ವಿರೋಧಿ ಜನಜಾಗೃತಿ ಮೆರವಣಿಗೆ ನಡೆಯಿತು. ಮೆರವಣಿಗೆಯ ಆರಂಭಕ್ಕೂ ಮುನ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನ ಸಲ್ಲಿಸಲಾಯಿತು. ಬಳಿಕ ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಜಾಗೃತಿ ಘೋಷಣೆಗಳೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಬಳಿಕ ಗ್ರೇಡ್ 2 ತಹಸೀಲ್ದಾರ್ ಪರಮಾನಂದ ಮಂಗಸೂಳಿ ಅವರ ಮೂಲಕ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ರಾಯಬಾಗ ತಾಲೂಕನ್ನ ಮಾದಕ ದ್ರವ್ಯ ಮುಕ್ತ ಸಮಾಜವನ್ನಾಗಿಸಲು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರಣಯ ಪಾಟೀಲ, ಗಾಂಜಾ, ಡ್ರಗ್ಸ್ ಸೇರಿದಂತೆ ವಿವಿಧ ಮಾದಕ ವಸ್ತುಗಳ ವ್ಯಸನಕ್ಕೆ ಯುವಕರು ಬಲಿಯಾಗ್ತಾ ಇರೋದು ಆತಂಕಕಾರಿ ಬೆಳವಣಿಗೆ ಆಗಿದೆ. ಇದರಿಂದ ವ್ಯಕ್ತಿಯ ಬದುಕಷ್ಟೇ ಅಲ್ಲ, ಕುಟುಂಬ ಮತ್ತು ಸಮಾಜದ ಮೇಲೂ ದುಷ್ಪರಿಣಾಮ ಉಂಟಾಗ್ತಿದೆ. ಈ ಜಾಲವನ್ನ ನಿರ್ಮೂಲನೆ ಮಾಡೋದಕ್ಕೆ ಸಹಕರಿಸಬೇಕು ಎಂದು ಕರೆ ನೀಡಿದರು. ಜನಬಂಬಲ್ ಎಲ್ಲರೂ ಸಹಕಾರ ಕೊಟ್ಟರು. ಎಲ್ಲ ಅಕ್ರಾಸ್ ರಿಲಿಜನ್ಸ್, ಕಾಸ್ಟ್, ಕ್ರೀಡ್, ಪಾರ್ಟೀಸ್, ಪೊಲಿಟಿಕಲ್ ಪಾರ್ಟಿ ಯಾರೂ ವಿಚಾರ ಮಾಡಿಲ್ಲರಿ. ನಮ್ಮ ರಾಯಬಾಗ್ ಸ್ವಚ್ಛ ಮಾಡ್ಬೇಕಂತ, ಈ ಡ್ರಗ್ಸ್ದಿಂದ ಸ್ವಚ್ಛ ಮಾಡಬೇಕು, ಡ್ರಗ್ ಮಾರಾಟಗಾರದಿಂದ ಸ್ವಚ್ಛ ಮಾಡ್ಬೇಕಂತ ಎಲ್ಲರೂ ಮನುಷ್ಯನಾಗ ಐತ್ರಿ. ಕೆಲವೊಬ್ರು ಒಬ್ರು ಇಬ್ರು ಇಲ್ಲಿ ಇರ್ತಾರೋ, ಅವರು ನಾಳೆ ಬರ್ತಾರೆ ನಮ್ಮ ಕೂಡ ರೀ. ಈಗ ಸದ್ಯ ರಾಯಬಾಗ್ ರೀ ನಾವು ಇರೋರು ಇಲ್ಲಿ. ನಮ್ಮ ಆಜು ಬಾಜು ಸ್ವಚ್ಛ ಇತ್ತಂದ್ರೆ ಉಳಿದ ಕಡೆನೂ ಸ್ವಚ್ಛ ಮಾಡಕ್ಕೆ ಬರ್ತೈತೆ ರೀ. ಖರೆ ಆಲ್ ಓವರ್ ಕರ್ನಾಟಕ ನೀವು ಮಾಧ್ಯಮ ಮಿತ್ರರ ಮತ್ತು ಪ್ರಿಂಟ್ ಮೀಡಿಯಾದವ್ರು ಎಲ್ಲರೂ ಕೂಡಿ ಇದು ನಾವು ಇಲ್ಲಿ ಏನು ಮಾಡಿದೆವು, ನೀವು ಇದಕ್ಕೆ ಮೊಮೆಂಟಮ್ ಕೊಟ್ರಿ ಅಂದ್ರೆ ಅವರು ಆಲ್ ಓವರ್ ಕರ್ನಾಟಕ ಇದು ಸ್ಟ್ರಾಂಗ್ ಆಗಿ ಸ್ಟೇಟ್ ಗೌರ್ಮೆಂಟಿಗೆ ಪ್ರೆಷರ್ ಹೋಗ್ತೈತಿ. ಯಾಕಂದ್ರೆ ಈಗ ಇವು ನಾರ್ಕೋಟಿಕ್ಸ್ ಸೆಲ್ಗಳು ಏನದಾವ್ರಿ, ಇವು ಎಲ್ಲ ಬೆಂಗಳೂರು ಬೇಸ್ಡ್ ಅದಾವ್ರಿ, ಹೆಡ್ ಆಫೀಸ್ ಬೇಸ್ಡ್. ತಾಲೂಕಾ ಬೇಸ್ಡ್ ಒಂದು ಸಣ್ಣ ಸೆಲ್ ಮಾಡ್ರೆ ಇವ್ರು ಡ್ರಗ್ಸ್ ಮಾರೋರು ಅಂಜು ಸಾಯ್ತಾರೆ ರೀ. ಅವ್ರ ನೆಟ್ವರ್ಕ್ ಬಸ್ಟ್ ಆಗ್ತೈತೆ ರೀ. ಮಾರಾಟ ಮಾಡೋರು ಈಗ ಭಾಳ ಮಂದಿ ಹೇಳ್ತಾರೆ ನಮಗೆ, ಯಾಕಂದ್ರೆ ಅರ್ಜಿಗಳು ಬಂದಾವೆ ನಮ್ಮ ಕಡೆ ರೀ. ಏನು ಮಾಡ್ತಾರೆ ನಾವು ಏನು ಮಾಡೋದು ಅಂತ ತಿಳಿಯಂಗಿಲ್ಲರಲ್ಲ. ಆ್ಯಕ್ಚುಲಿ ನಾವು ನೋಡಿಲ್ಲ ರೀ ಯಾರು ಮಾಡತ್ತಾರೆ, ಖರೆ ನಡೆದೈತೆ ರೀ. ಎಲ್ಲ ಊರಾಗ ಹಂಗೆ ಇರ್ತೈತಿ. ಮತ್ತು ಯಾವಾಗ ಗೊತ್ತಾಕೈತಿ ಯಾರು ಮಾರತಾರೋ ಅನ್ಕೋತಕ್ಕ ಮಾರೋರು ಮಾಫಿಯಾ ಆಗಿರ್ತಾರೆ. ಅವ್ರಿಗೆ ನಮಗೆ ಕೈ ಹಚ್ಚಕ್ಕೆ ಬರಂಗಿಲ್ಲ ರೀ. ಈ ಕಾರ್ಯಕ್ರಮದಲ್ಲಿ ಏಕನಾಥ ಮಾಚಕನೂರ, ಅಶೋಕ ಅಂಗಡಿ, ವಿವಿಧ ಸಂಘಟನೆಗಳ ಮುಖಂಡರು, ವಿದ್ಯಾರ್ಥಿಗಳು ಹಾಗೂ ಸಾವಿರಾರು ಸಾರ್ವಜನಿಕರು ಭಾಗವಹಿಸಿದರು. ಒಟ್ಟಾರೆ 28ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಡೆದ ಈ ಬೃಹತ್ ಜನಜಾಗೃತಿ ಅಭಿಯಾನವು ಯುವಜನರಲ್ಲಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸುವ ಜೊತೆಗೆ ಮಾದಕ ದ್ರವ್ಯ ಮುಕ್ತ ಸಮಾಜ ನಿರ್ಮಾಣಕ್ಕೆ ಸಾರ್ವಜನಿಕರು ಕೈಜೋಡಿಸುವಂತೆ ಸಂದೇಶವನ್ನು ಸಾರಿತು.